ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟರ್ ರೆಸಿಸ್ಟೆಂಟ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜುಲೈ 13ರಂದು ಗಬ್ಬೂರು ಬೂದಿ ಬಸವೇಶ್ವರ ಮಠದಲ್ಲಿ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ ರಚಿಸಿದ ಶಿವಯೋಗಿ ಬೂದಿ ಬಸವೇಶ್ವರ ಸುಕ್ಷೇತ್ರ ಗಬ್ಬೂರು ಕೃತಿ ಲೋಕಾರ್ಪಣೆ. ಬೆಳವಡಿ ವಡ್ಡರ ಯಲ್ಲಣ್ಣ ಚರಿತ್ರೆ ಪುಸ್ತಕ ಗ್ರಂಥಾಲಯ ದೇಣಿಗೆ ಈರಣ. ದೇದುರ್ಗ ತಾಲೂಕಿನ ಹಿರೇಬೂದೂರು ಗ್ರಾಮದಲ್ಲಿ ಕೊಲೆ ಘಟನೆ. 13ರಂದು ದೇದುರ್ಗ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ನರಸಣ್ಣ ನಾಯಕ್. ಯಾದಗಿರಿ ಜಿಟಿಆರ್ಟಿ ಕೇಂದ್ರದಲ್ಲಿ ಡಿಪ್ಲೊಮಾ ಕೋರ್ಸ್ ಪ್ರವೇಶಕ್ಕೆ ಅವಕಾಶ. ಶಿವಕುಮಾರ್. ಮತ್ತು ಸಿಪಿಐಎಂಎಲ್ ಲಿಬರೇಷನ್ ಜಿಲ್ಲಾ ಸಮ್ಮೇಳನ. ದೇವದೂರು ತಾಲೂಕಿನ ಗುಬ್ಬೂರು ಶ್ರೀ ಬೂದು ಬಸವೇಶ್ವರ ಮಠದಲ್ಲಿ ಜುಲೈ 13ರಂದು ಶ್ರೀ ಶಾಂತಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ 27ನೇ ವರ್ಷದ ಪುಣ್ಯಸ್ಮರಣೋತ್ಸವ ನ್ಯಾಯಮೂರ್ತಿ ನಾಡೋಜಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರ ರಚಿಸಿದ ಶ್ರೀ ಶಿವಯೋಗಿ ಶ್ರೀ ಬೂದು ಬಸವೇಶ್ವರ ಸುಕ್ಷೇತ್ರ ಗೊಬ್ಬೂರು ಕೃತಿ ಲೋಕಾರ್ಪಣೆ, ಶ್ರೀ ಗುರು ಶಾಂತಮೂರ್ತಿ ಕಾಯಕ ದಾಸೋರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮಠದಲ್ಲಿ ಅಂದು ಬೆಳಗ್ಗೆ 11 ಗಂಟೆ ಆಯೋಜಿಸಲಾಗಿದೆ ಎಂದು ಚನ್ನಬಸವ ಮಠದ ಹೇಳಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಶ್ರೀ ಬೂದಿ ಬಸವೇಶ್ವರ ಮಠದಲ್ಲಿ ಜುಲೈ 13ರಂದು ಶ್ರೀ ಶಾಂತಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ 27ನೇ ವರ್ಷ ಪುಣ್ಯಸ್ಮರಣೋತ್ಸವ ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ರಚಿಸಿದ ಶ್ರೀ ಶಿವಯೋಗಿ ಶ್ರೀ ಬೂದಿ ಬಸವೇಶ್ವರ ಸುಕ್ಷೇತ್ರ ಗಬ್ಬೂರು ಕೃತಿ ಲೋಕಾರ್ಪಣೆ, ಶ್ರೀ ಗುರು ಶಾಂತಮೂರ್ತಿ ಕಾಯಕ ದಾಸೋರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮಠದಲ್ಲಿ ಅಂದು ಬೆಳಿಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಚನ್ನಬಸವ ಮಠದ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಉಜ್ಜಯಿನಿ ಪೀಠದ ಜಗದ್ಗುರು ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರು ವಹಿಸಲಿದ್ದಾರೆ. ನೇತೃತ್ವವನ್ನು ಗೆಜ್ಜೆಬಾವಿ ಮಠದ ಶ್ರೀ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಬ್ಬೆ ತುಮಕೂರಿನ ಡಾಕ್ಟರ್ ಗಂಗಾಧರ್ ಮಹಾಸ್ವಾಮಿಗಳು, ಜ್ವಾಲಹಳ್ಳಿ ಬೃಹನ್ಮಠದ ಶ್ರೀ ವಿದ್ಯಾಮಾನ್ಯ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯರು, ಮಠಮಾರಿಯ ಶ್ರೀ ವೀರಭದ್ರ ಶಿವಾಚಾರ್ಯರು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಬೂದಿ ಬಸವೇಶ್ವರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ನಿಲಗಲ್ ಗಣೇಕಲ್ನ ಡಾಕ್ಟರ್ ಪಂಚಾಕ್ಷರಿ ಮಹಾಸ್ವಾಮಿಗಳು, ರಾಯಚೂರು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ನವಲಕಲ್ ಬೃಹನ್ಮಠದ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಮಠದ ಶ್ರೀ ವಿರೂಪಾಕ್ಷಪ್ಪ ಪಂಡಿತಾರಾಧ್ಯ ಶಿವಾಚಾರ್ಯರು, ದೇದುರ್ಗ ಶಿಖರ ಮಠದ ಶ್ರೀ ಅಭಿನವ ಕಪಿಲ ಸಿದ್ದರಾಮ ಶಿವಾಚಾರ್ಯರು, ಸುಲ್ತಾನಪುರ ಬೃಹನ್ಮಠದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯರು, ಮಂಗಳವಾರಪೇಟೆ ಮಠದ ಶ್ರೀ ವೀರಸಂಗಮೇಶ್ವರ ಶಿವಾಚಾರ್ಯರು, ಜಾಗಟ್ಕಲ್ ಶರಣರು ಭಾಗಿಯಾಗಲಿದ್ದಾರೆ ಎಂದರು. ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಕೃತಿಯನ್ನು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಬಿಡುಗಡೆ ಮಾಡಲಿದ್ದಾರೆ. ಅನ್ನಪೂರ್ಣ ದೇವಿ ಶಿವರಾಜ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಶೇಷ ಉಪನ್ಯಾಸವನ್ನು ವಿಜಯಪುರದ ಸರ್ಕಾರಿ ಪದವಿ ಕಾಲೇಜು ಉಪನ್ಯಾಸಕ ಅಶೋಕ್ ಅಂಚಳ್ಳಿ ನೀಡಲಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಹೇಮನಾಳ, ರಾಜ್ಯ ಮಾಹಿತಿ ಹಕ್ಕು ಆಯುಕ್ತ ಬಿ ವೆಂಕಟಸಿಂಗ್, ಕನ್ನಡ ವಿಶ್ವವಿದ್ಯಾಲಯದ ಅಧ್ಯಯನಾಂಗದ ನಿರ್ದೇಶಕ ಡಾಕ್ಟರ್ ಅಮರೇಶ್ ಅತ್ಗಲ್ ಇವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಮಾಜಿ ಸಚಿವರಾದ ಎನ್ಎಸ್ ಬೋಸ್ರಾಜ್, ಸಂಸದ ಜಿ ಕುಮಾರ್ ನಾಯಕ್,
ಶಾಸಕರುಗಳಾದ ಕರಿಯಮ್ಮ ನಾಯಕ್, ಹಂಪಯ್ಯ ನಾಯಕ್, ಮಾನ್ವಿ, ಹಂಪನಗೌಡ ಬಾದರ್ಲಿ, ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ದದ್ದಲ್, ವಸಂತಕುಮಾರ್, ಶರಣಗೌಡ ಬಯ್ಯಾಪುರ್, ಬಸನಗೌಡ ಬಾದರ್ಲಿ, ಮಂತ್ರಾಲಯ ಶಾಸಕ ವೈ ಬಾಲನಾಗರೆಡ್ಡಿ, ವೀರಶೈವ ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ, ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್, ಬಿವಿ ನಾಯಕ್, ಅಮರೇಗೌಡ ಬಯ್ಯಾಪುರ್, ಬಸವರಾಜ್ ಪಾಟೀಲ್ ಇಟಗಿ, ಬಸವರಾಜ್ ಪಾಟೀಲ್ ಅನ್ವರಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಶ್ರೀ ಬಸವೇಶ್ವರ ಮಹಾಸಂಸ್ಥಾನ ಮಠ ಗಬ್ಬೂರು ತಾಲೂಕಿನ ರಾಯಚೂರು ಜಿಲ್ಲೆಯಿಂದ ಶ್ರೀಮಠದ 7ನೇ ಪೀಠಾಧಿಪತಿಗಳಾದ ಶಕಸ್ಥಳ ಬ್ರಹ್ಮ ಲಿಂಗೈಕ್ಯ ಶಾಂತಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ 27ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಮತ್ತು ಶ್ರೀಮಠದ ಇತಿಹಾಸದ ಕುರಿತು ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಸರ್ ಅವರು ರಚಿಸಿರುವಂಥ ಶಿವಯೋಗಿ ಶ್ರೀ ಬೂದಿಬಸವೇಶ್ವರ ಸುಕ್ಷೇತ್ರ ಗಬ್ಬೂರು ಎಂಬ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಶ್ರೀಮಠದ ವತಿಯಿಂದ ಪ್ರಪ್ರಥಮ ಬಾರಿಗೆ ಪ್ರಶಸ್ತಿಯನ್ನು ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಆ ಪ್ರಶಸ್ತಿಯನ್ನು ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಸರ್ ಅವರಿಗೆ ಶ್ರೀ ಗುರು ಶಾಂತಮೂರ್ತಿ ಕಾಯಕ ದಾಸೋಹ ಪ್ರಶಸ್ತಿಯನ್ನು ದಿನಾಂಕ 13/7/2026 ಮುಂಜಾನೆ 11 ಗಂಟೆಗೆ ಶ್ರೀ ಬೂದಿಬಸವೇಶ್ವರ ಸಂಸ್ಥಾನ ಮಠದ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ 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 1008 ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರು ಸುಕ್ಷೇತ್ರ ಉಜ್ಜಯಿನಿ ಪೀಠ ಇವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು. ನೇತೃತ್ವವನ್ನು ಶ್ರೀ ಶಕಸ್ಥಳ ಬ್ರಹ್ಮ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಗೆಜ್ಜೆ ಬಾವು ನಡೆಸಿ ಹಾಗೂ ಶಕಸ್ಥಳ ಬ್ರಹ್ಮ ಡಾಕ್ಟರ್ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ವಿಶ್ವರಾಧ್ಯ ಸಿದ್ಧ ಸಂಸ್ಥಾನ ಮಠ ಅಬ್ಬೆ ತುಮಕೂರು ಅವರು, ಶ್ರೀ ವಿದ್ಯಾಮಾನ್ಯ ಜಯಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಜಾಲಲ್ಲಿ ಬೃಹನ್ ಮಠ ಅವರು, ಶ್ರೀ ವೀರತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಚ್ಚಾಲಿ ಸಂಸ್ಥಾನ ಹಿರೇಮಠ ಗಬ್ಬೂರು ಮಠಮಾರಿ ಬಿಚ್ಚಾಲಿ ಇವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸುವರು. ಅದೇ ರೀತಿಯಾಗಿ ಮೈಸೂರು ಅರಮನೆ ಜಬರ್ಕಟ್ಟಿ ಮಠದ ಪೀಠಾಧ್ಯಕ್ಷರಾದ ಮುಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮಠದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಶಕಸ್ಥಳ ಬ್ರಹ್ಮ ಬೂದಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀ ನೀಲಗಲ್ ಗಣಕಲ್ದ ಪೀಠಾಧ್ಯಕ್ಷರು ಹಾಗೂ ಕಿಲ್ಲೆ ಬೃಹನ್ ಮಠದ ರಾಯಚೂರು ಕಿಲ್ಲೆ ಬೃಹನ್ ಮಠದ ಶ್ರೀಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀಗಳು ಹಾಗೂ ನವಲ್ಕಲ್ ಬೃಹನ್ ಮಠದ ಶ್ರೀಗಳು ಹಾಗೂ ಮುಕ್ತಗುಚ್ಚ ಕಲ್ಮಠ ಮಾನ್ವಿ ಪೂಜ್ಯರು ಹಾಗೂ ಸಂಸ್ಥಾನ ಹಿರೇಮಠ ಶಿಖರಮಠ ದೇವದುರ್ಗ ಶ್ರೀಗಳು ಹಾಗೂ ಸುಲ್ತಾನ್ಪುರ್ ಪಂಚಾಕ್ಷರ ತೀರ್ಥ ಬೃಹನ್ ಮಠದ ಶ್ರೀಗಳು, ಮಂಗಳವಾರಪೇಟೆ ಹಿರೇಮಠದ ರಾಯಚೂರು ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಾಗೂ ಕೃತಿ ಲೋಕಾರ್ಪಣೆಯನ್ನು ಪ್ರಶಸ್ತಿ ಪ್ರದಾನವನ್ನು ನ್ಯಾಯಮೂರ್ತಿ ಶ್ರೀ BS ಪಾಟೀಲ್ ಗೌರವಾನ್ವಿತ ಲೋಕಾಯುಕ್ತರು ಕರ್ನಾಟಕ ಸರ್ಕಾರ ಬೆಂಗಳೂರಿನವರು ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಕೃತಿ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ನಾಡೋಜ ಶ್ರೀ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಧರ್ಮಪತ್ನಿಯರಾಗಿರುವಂಥ ಶ್ರೀಮತಿ ಅನ್ನಪೂರ್ಣಾದೇವಿ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷ ಉಪನ್ಯಾಸವನ್ನು 268ನೇ ಮಾಸಿಕ ಶಿವಾನುಭವ ಗೋಷ್ಠಿಯ ವಿಶೇಷ ಉಪನ್ಯಾಸವನ್ನು ಶ್ರೀ H.O. ಕಂಚಳ್ಳಿ ಸರ್ಕಾರಿ ಉಪನ್ಯಾಸಕರು ಸರ್ಕಾರಿ ಪದವಿ ಕಾಲೇಜು ಬಿಜಾಪುರ ಅವರು ನೆರವೇರಿಸಲಿದ್ದಾರೆ. ವಿಶೇಷ ಸನ್ಮಾನಿತರಾಗಿ ಶಿವಶಂಕರಪ್ಪ ಸಾವುಕಾರ ಎಮ್ನಾಳ್ ಅಧ್ಯಕ್ಷರು ಕರ್ನಾಟಕ ಲೋಕಸೇವಾ ಆಯೋಗ ರಾಯಚೂರು ಅವರು, ಬಿ ವೆಂಕಟ ಸಿಂಗ್ ಸರ್ ರಾಜ್ಯ ಮಾಹಿತಿ ಆಯುಕ್ತರು ಕರ್ನಾಟಕ ಮಾಹಿತಿ ಆಯೋಗ ಕಲಬುರಗಿ ಪೀಠ ಇವರು ಕೂಡ, ಡಾಕ್ಟರ್ ಅಮರೇಶ್ ಅತ್ಗಲ್ ನಿರ್ದೇಶಕರ ಅಧ್ಯಯನಾಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರು ಕೂಡ ಈ ಕಾರ್ಯಕ್ರಮದ ವಿಶೇಷ ಸನ್ಮಾನಿತರಾಗಿ ಶ್ರೀಮಠದ ವತಿಯಿಂದ ಸನ್ಮಾನಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಜನಪ್ರತಿನಿಧಿಗಳಾಗಿ ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ NS ಬೋಸರಾಜ್ ಸಾಹೇಬ್ರವರು, ಲೋಕಸಭಾ ಸದಸ್ಯರಾಗಿರುವಂಥ G. ಕುಮಾರ್ ನಾಯಕ್ ಸಾಹೇಬ್ರವರು, ನಮ್ಮ ತಾಲೂಕಿನ ಶಾಸಕರಾಗಿರುವಂಥ ಕರಿಯಮ್ಮ G. ನಾಯಕ್ರವರು, ಮಾನ್ವಿ ಶಾಸಕರಾಗಿರುವಂಥ ಅಂಪೈ ಸೌಕರ್ ಅವರು, ಹಂಪನಗೌಡ ಬಾದರ್ಲಿ ಸರ್ ಅವರು, ರಾಯಚೂರು ಶಾಸಕರಾಗಿರುವಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಎಸ್ ಸರ್ ಅವರು, ಬಸನಗೌಡ ದದ್ದಲ್ ಸರ್ ಅವರು, ವಿಧಾನ ಪರಿಷತ್ ಸದಸ್ಯರಾಗಿರುವಂಥ A. ವಸಂತಕುಮಾರ್ ಸರ್ ಅವರು, ಬಯ್ಯಾಪುರ ಶರಣಗೌಡ ಸರ್ ಅವರು, ಬಾದರ್ಲಿ ಬಸನಗೌಡ ಸರ್ ಅವರು ಹಾಗೂ ಆಂಧ್ರ ಪ್ರದೇಶದ ಶಾಸಕರಾಗಿರುವಂಥ ಮಂತ್ರಾಲಯ ಶಾಸಕರಾಗಿರುವಂಥ ವೈ ಬಾಲನಾಗರೆಡ್ಡಿ ಅವರು, ಸಾಯಿ ಪ್ರಸಾದ್ ರೆಡ್ಡಿ ಅವರು, BU ನಾಯಕ್ ಸಾಹೇಬ್ರವರು, ಕೆ ಶಿವನಗೌಡ ನಾಯಕ್ ಸಾಹೇಬ್ರವರು, ಅನೇಕ ಹಿರಿಯ ಗಣ್ಯಮಾನ್ಯರು ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ
ಶಬ್ದವೇದಿ ಬೆಳವಡ್ಡಿ ಒಡ್ಡರೆ ಯಲ್ಲಣ್ಣ ಸ್ವತಂತ್ರ ಹೋರಾಟಗಾರ ಚರಿತ್ರೆ ಪುಸ್ತಕಗಳನ್ನು ರಾಜ್ಯ ಕ್ರಾಂತಿವೀರ ಬೆಳವಡ್ಡಿ ಒಡ್ಡರೆ ಯಲ್ಲಣ್ಣ ಸಂಘದಿಂದ ಉಚಿತವಾಗಿ ಸರ್ಕಾರಿ ಗ್ರಂಥಾಲಯಗಳಿಗೆ ನೀಡಲು ಸಂಘ ನಿರ್ಧರಿಸಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಈರಣ್ಣ ಹೇಳಿದರು. ಶಬ್ದವೇದಿ ಬೆಳವಡಿ ಒಡ್ಡರ ಯಲ್ಲಣ್ಣ ಸ್ವಾತಂತ್ರ್ಯ ಹೋರಾಟಗಾರರ ಚರಿತ್ರೆ ಪುಸ್ತಕಗಳನ್ನು ರಾಜ್ಯ ಕ್ರಾಂತಿವೀರ ಬೆಳವಡಿ ಒಡ್ಡರ ಯಲ್ಲಣ್ಣ ಸಂಘದಿಂದ ಉಚಿತವಾಗಿ ಸರ್ಕಾರಿ ಗ್ರಂಥಾಲಯಗಳಿಗೆ ನೀಡಲು ಸಂಘ ನಿರ್ಧರಿಸಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಈರಣ್ಣ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಒಡ್ಡರ ಯಲ್ಲಣ್ಣ ಇವರು ಚರಿತ್ರೆಯನ್ನು ಜನರಿಗೆ ತಲುಪಿಸಲು ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಗದಗ ಜಿಲ್ಲೆಗಳ ಗ್ರಂಥಾಲಯಗಳಿಗೆ ನೀಡಲು ಉದ್ದೇಶಿಸಲಾಗಿದೆ. ಜುಲೈ 16ರಂದು ಪುಸ್ತಕಗಳನ್ನು ದೇಣಿಗೆಯಾಗಿ ನೀಡಲಾಗುತ್ತದೆ. ಸರ್ಕಾರ ಒಡ್ಡರ ಯಲ್ಲಣ್ಣ ಇವರ ಜಯಂತಿ ಆಚರಣೆ, ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿದರು. ಒಡ್ಡರ ಯಲ್ಲಣ್ಣನವರು ಸ್ವಾತಂತ್ರ್ಯ ಹೋರಾಟರಾಗಿದ್ದು, ಶಬ್ದವೇದಿಯನ್ನು ಅರಿತವರಾಗಿದ್ದು, ಸಂಗೊಳ್ಳಿ ರಾಯಣ್ಣನ ಸೈನ್ಯದ ಮುಖ್ಯಸ್ಥರಾಗಿದ್ದು, ಇವರ ಜೀವನ ಚರಿತ್ರೆಯನ್ನು ಒಳಗೊಂಡಂಥ ಪುಸ್ತಕಗಳನ್ನು ನಮ್ಮ ಸಂಘದ ವತಿಯಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿರುವ ಗ್ರಂಥಾಲಯಗಳಿಗೆ ಈ ಪುಸ್ತಕಗಳನ್ನು ನಾವು ನಮ್ಮ ಸಂಘದ ವತಿಯಿಂದ ದೇಣಿಗೆ ನೀಡಲು ನಮ್ಮ ಸಂಘದ ಸಭೆಯಲ್ಲಿ ಚರ್ಚಿಸಿ ತರವು ಪಾಸು ಮಾಡುತ್ತಿದ್ದೇವೆ. ಅದರಂತೆ ದಿನಾಂಕ 16/7/2026ರಂದು ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಗದಗ ಜಿಲ್ಲೆಗಳ ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು ಕೊಡುಗೆ ದೇಣಿಗೆಯಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಇವರು ಇತಿಹಾಸ ಮತ್ತು ತ್ಯಾಗವನ್ನು ಸ್ಮರಿಸುವ ನಿಟ್ಟಿನಲ್ಲಿ ಸರ್ಕಾರವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವರನ್ನು ಪರಿಗಣಿಸಬೇಕೆಂದು ಹಾಗೂ ಮೂರ್ತಿ ಪ್ರತಿಷ್ಠಾಪನೆಗೆ ಸರ್ಕಾರವು ಅವಕಾಶ ಕಲ್ಪಿಸಿಕೊಡಬೇಕೆಂಬ ಆಸೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಕರ್ನಾಟಕ ರಾಜ್ಯ ಕ್ರಾಂತಿವೀರ ಬೆಳವಡಿ ಒಡ್ಡರ ಯಲ್ಲಣ್ಣನವರ ಜೀವನ ಚರಿತ್ರೆಯು ಸಾರ್ವಜನಿಕರು ಈ ಪುಸ್ತಕ ಓದಿ ಅವರ ಚರಿತ್ರೆಯನ್ನು ಅರಿತುಕೊಂಡು ತಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಂಘವು ಕೋರಿರುತ್ತದೆ. ಧನ್ಯವಾದ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಹನುಮಂತು, ಬಸವರಾಜ್, ಈರಣ್ಣ, ವೆಂಕಟೇಶ್, ತಾಲೂಕು ಅಧ್ಯಕ್ಷ ತಿಮ್ಮಪ್ಪ, ಸಣ್ಣ ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಹಿರೇಬುದೂರು ಗ್ರಾಮದಲ್ಲಿ ಕಟ್ಟಿಗೆ ಹಾಕುವ ವಿಷಯದಲ್ಲಿ ಹಲ್ಲೆ ಮಾಡಿ ಸಾವಿಗೆ ಕಾರಣರಾದ ಉಮಾದೇವಿ, ಹನುಮಂತರಾಯಗೌಡ ಹಾಗೂ ಗೋವಿಂದ ರೆಡ್ಡಿ ಇವರಿಬ್ಬರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜುಲೈ 13ರಂದು ಕರ್ನಾಟಕ ಪ್ರಾಂತ ರೈತ ಸಂಘ ದೇವದುರ್ಗ ತಾಲೂಕು ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಿದೆ ಎಂದು ಕಾರ್ಯದರ್ಶಿ ನರಸಣ್ಣ ನಾಯಕ್ ಹೇಳಿದರು. ದೇವದುರ್ಗ ತಾಲೂಕಿನ ಹಿರೇಬುದೂರು ಗ್ರಾಮದಲ್ಲಿ ಕಟ್ಟಿಗೆ ಹಾಕುವ ವಿಷಯದಲ್ಲಿ ಹಲ್ಲೆ ಮಾಡಿ ಸಾವಿಗೆ ಕಾರಣರಾದ ಉಮಾದೇವಿ, ಹನುಮಂತರಾಯಗೌಡ ಹಾಗೂ ಗೋವಿಂದ ರೆಡ್ಡಿ ಇವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜುಲೈ 13ರಂದು ಕರ್ನಾಟಕ ಪ್ರಾಂತ ರೈತ ಸಂಘ ದೇವದುರ್ಗ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಿದೆ ಎಂದು ಕಾರ್ಯದರ್ಶಿ ನರಸಣ್ಣ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೂನ್ 2ರಂದು ಜಾಗದ ವಿವಾದ ಹಿನ್ನೆಲೆಯಲ್ಲಿದ್ದ ಸಿದ್ದನಗೌಡ ಮತ್ತು ಪತ್ನಿ ಉಮಾದೇವಿ ಸೇರಿ ಮೊಹಮ್ಮದ್ ಸಾಬ್ ಎಂಬುವವರ ಮೇಲೆ ಕಟ್ಟಿಗೆಗಳಿಂದ ಹಲ್ಲೆ ನಡೆಸಿ ಗಂಭೀರ ಗಾಯಗೊಳಿಸಿದ್ದರು. ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಮೊಹಮ್ಮದ್ ಸಾಬ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾನೆ. ಈ ಕುರಿತು ಗಬ್ಬೂರು ಠಾಣೆಗೆ ದೂರು ನೀಡಲಾಗಿತ್ತು. ಪೊಲೀಸರು ಸಿದ್ದನಗೌಡ ಎಂಬಾತನನ್ನು ಬಂಧಿಸಿದ್ದಾರೆ. ಆದರೆ ಇನ್ನೊಬ್ಬ ಆರೋಪಿ ಉಮಾದೇವಿಯನ್ನು ಬಂಧಿಸಿಲ್ಲ. ಅಲ್ಲದೆ ಘಟನೆ ಗೋವಿಂದ ರೆಡ್ಡಿ ಎಂಬಾತ ಬೆದರಿಕೆ ಹಾಕಿ ಕೇಸ್ ಹಿಂಪಡೆಯಲು ಒತ್ತಾಯಿಸಿದ್ದು, ಇಲ್ಲದೆ ಹೋದರೆ ಮತ್ತೊಂದು ಕೊಲೆಯಾಗುವುದಾಗಿ ಹೆದರಿಸುತ್ತಿದ್ದಾರೆ. ಕೂಡಲೇ ಎಫ್ಐಆರ್ ಬದಲಿಸಿ ಹಲ್ಲೆಗೆ ಕಾರಣರಾದವರು ಉಮಾದೇವಿ, ಬೆದರಿಸುತ್ತಿರುವ ಗೋವಿಂದ ರೆಡ್ಡಿ ಹೆಸರು ಸೇರಿಸಿ ಬಂಧಿಸಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಜುಲೈ 13ರಂದು ದೇವದುರ್ಗದಲ್ಲಿ ಕುಟುಂಬಸ್ಥರೊಂದಿಗೆ ಕೆಪಿಆರ್ಎಸ್ ಪ್ರತಿಭಟನೆ ನಡೆಸಲಿದೆ. ಸ್ಪಂದಿಸದೆ ಇದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಸಿದ್ದನಗೌಡ ಮತ್ತು ಅವರ ಹೆಣ್ಮಕ್ಳು ಉಮಾದೇವಿ ಅಂತೇಳಿ ಗಂಟಲು ಧರಿಸಿ ಒಂದು ಕಟ್ಟಿಗೆ ಹಾಕುವ ವಿಚಾರಕ್ಕೆ ಗಲಾಟೆ ಗಂಭೀರವಾಗಿ ರಾಡ್ನಿಂದ ತಲೆ ಹೊಡೆದಿರ್ತಾರೆ. ಅವತ್ತು ಪ್ರಕರಣ ದಾಖಲಾಗಿ ಅವ್ರನ್ನ ಆಸ್ಪತ್ರೆಗೆ, ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ನಂತರದಲ್ಲಿ 6ನೇ ತಾರೀಕು ಅವರು ಮರಣ ಹೊಂದ್ತಾರೆ. ಆ ಮರಣ ಹೊಂದಿದ ನಂತರ ಅದು ಕೇಸು ಅಂದರೆ ಅದನ್ನು ಕೊಲೆ ಕೇಸಾಗಿ ಇದು ಮಾಡ್ಕೊಂಡು ಅಂತ ಹೇಳಿ ಅವರಿಗೆ ಹೇಳಿ ಕೇಸ್ ಹಾಕಿರ್ತಕ್ಕಂಥದ್ದು. ಅದಾದ ನಂತರ ಈ ಸಿದ್ದನಗೌಡ ಅಕ್ಕನ ಗಂಡ ಆ ಊರಿನಲ್ಲಿ ಒಂದಿಷ್ಟು ಈ ಕುಟುಂಬದವರಿಗೆ ಈ ಕಾಂಪ್ರಮೈಸ್ ಆಗೋದು ಮತ್ತು ನಾವು ಇನ್ನೊಂದು ಮಾಡಿ ನಾವು ಜೈಲಿಗೆ ಹೋಗಿ ತಯಾರಿದ್ವಿ ಅಂತೇಳಿ ಅವ್ರ ಮೇಲೆ ಒತ್ತಡ ಹಾಕೋದು ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದು, ಆ ರೀತಿಯಾಗಿ ಅವ್ರ ಮೇಲೆ ಒಂದಿಷ್ಟು ಪ್ರಚೋದನೆ ಇರ್ತಕ್ಕಂಥದ್ದು ಮಾಡಿದ್ರಿಂದ ಆ ಕುಟುಂಬದವ್ರಿಗೆ ಒಂದಿಷ್ಟು ಭಯ ಆಗಿದೆ. ಈಗ ಆಲ್ರೆಡಿ ಒಂದು ಜೀವ ಕಳೆದಂತ ಕುಟುಂಬಕ್ಕೆ
ಈ ರೀತಿ ಹೆದರಿಕೆ ಆಗೋದೇನಾದ್ರೂ ಅದು ತೊಂದರೆ ಆಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಈ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಮತ್ತು ಅವ್ರ ಪ್ರಚೋದನೆ ಇರ್ತಕ್ಕಂಥ ಸಿದ್ಧರುಗಳನ್ನು ಈ ಪ್ರಕರಣದಲ್ಲಿ ಸೇರಿಸಬೇಕು, ಗೋವಿಂದ ರೆಡ್ಡಿ ಅವ್ರನ್ನ ಈ ಪ್ರಕರಣದಲ್ಲಿ ಸೇರಿಸಬೇಕು. ಮತ್ತು ಈಗ ಸಿದ್ಧರುಗಳನ್ನು ಬಂಧನ ಆಗಿದೆ, ಆದರೆ ಉಮಾದೇವಿಯನ್ನು ಇವತ್ತಿವರೆಗೂ ಬಂಧನ ಆಗಿಲ್ಲ ಮತ್ತು ಅವ್ರಿಗೆ ಸೂಕ್ತ ರಕ್ಷಣೆ ಕೊಡಬೇಕು. ಇವತ್ತು ಅವ್ರಿಗೆ ಅಲ್ಪಸಂಖ್ಯಾತರಾಗಿರೋದ್ರಿಂದ ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಮತ್ತು ಈಗ ಉನ್ನತ ಮಟ್ಟದ ತನಿಖೆ ಮಾಡಿ ತಪ್ಪಿಸಿದ್ರೆ ಶಿಕ್ಷೆ ಆಗೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು. ಯಾಕಂದ್ರೆ ಕೊಲೆ ಆದಮೇಲೆ ಕೂಡ ನೀವು 2 ಎಕರೆ ಕೊಡ್ತೀವಿ, ನೀವು ಕಾಂಪ್ರಮೈಸ್ ಆಗ್ರಿ ಅಂತೇಳಿ ಹೆದರಿಕೆ ಹಾಕೋದಲ್ಲ, ಇದು ಅತ್ಯಂತ ಅಪಾಯಕಾರಿ. ಹೀಗಾಗಿ ಪೊಲೀಸ್ ಇಲಾಖೆ ಇದನ್ನ ಅತ್ಯಂತ ಗಂಭೀರವಾಗಿ ತಗೋಬೇಕು ಮತ್ತು ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಮತ್ತು ಯಾರು ತಪ್ಪಿಸಿದಾರ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಅವರು ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಇದೇ 13ಕ್ಕೆ ಮನೆ ಗೃಹ ಸಚಿವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಿಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ತೀರ್ಮಾನ ಮಾಡಿದ್ರು. ಅಂದ್ರೆ ಅಲ್ಲಿ ಸಿದ್ಧಗೌಡ ಜಮೀನು ಪಕ್ಕದಲ್ಲಿ ಪ್ಲಾಟ್ಗಳು ಮಾಡಿರ್ತಾರಂತ, ಬೇರೆ ಯಾರೋ ಆ ಜಮೀನಲ್ಲಿ ಒಂದು ಪ್ಲಾಟ್ ಅಲ್ಲಿ ಇವ್ರು ಖರೀದಿ ಮಾಡಿರ್ತಾರ. ಖರೀದಿ ಮಾಡಿದಲ್ಲಿ ಪ್ಲಾಟ್ನಲ್ಲಿ ಕಟ್ಟಿಗೆ ಹಾಕಿ ಹೋಗೋ ಸಂದರ್ಭದಲ್ಲಿ ಜಗಳ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಮೇಲ್ನೋಟದವರೇ ಹೇಳಿರ್ತಾರೆ. ಅಂದ್ರೆ FIR ಇವತ್ತು ಅಂದ್ರೆ ಅದು 307 ಆಗಿರುತ್ತೆ ಮೊದಲೇ, ಅಂದ್ರೆ ಅವರು ಅವತ್ತು ತೀರ್ಕೊಂಡಿದ್ದಿಲ್ಲ, ಕೇಸ್ ಆಗಿದೆ. ನಂತರದಲ್ಲಿ ನಾವು ಕೋರ್ಟಿಗೆ ಪರ್ಮಿಷನ್ ತಗೊಂಡು ನಾವು ಕೇಸನ್ನು ಮಾರ್ಪಾಡು ಮಾಡ್ತಂತ ಹೇಳಿ ಅದಾದ್ಮೇಲೆ ಈಗ ಅವರಿಗೆ ಕುಟುಂಬದಲ್ಲಿ ಬೆದರಿಕೆ ಹಾಕೋದಲ್ಲ, ಅದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಗೋವಿಂದ ರೆಡ್ಡಿ ಅಕ್ಕನ ಗಂಡ ರೋಡ್ ಸೈಡ್ ಅವರೆಲ್ಲ ಇದು ಗೌರ್ಮೆಂಟ್ ಜಾಗ, ಅದ್ರ ಸಲುವಾಗಿ ರೋಡ್ ಬಂದ್ ಮಾಡಿದಂತ ಎಲ್ಲರೂ ಬಂದ್ ಮಾಡ್ತಾ ಇದ್ದೀವಿ. ಏನು ರೋಡ್ ಬಂದ್ ಮಾಡಿದ ಮೇಲೆ ಮತ್ತೆ ಇದು ಇವ್ರು ಪ್ಲಾಟ್ ಹಾಕಿದ್ರೆ ಫಾಸ್ಟ್ 5 ಫೀಟ್ ಜಾಗ ಅವರು ಪ್ಲಾಟ್ ಬಿಡ್ತಾರೆ, ಇನ್ನಲ್ಲಿ ಏನು ಜಾಗ ಸಲುವಾಗಿ ಮಾತಿ ಬೆಳೆದ ಆಗಿರ್ಬೋದು. ಆದ್ರೆ ನಂತರದಲ್ಲಿ ಈ ಸಂದರ್ಭದಲ್ಲಿ ಕೆಜೆ ವೀರೇಶ್, ತಾಲೂಕು ಅಧ್ಯಕ್ಷ ಹನುಮಂತ ಕುರಿಗಾರ್, ಕಾರ್ಯದರ್ಶಿ ಮೌನೇಶ್ ಗೌಸ್, ಶಫಿ ತರತರರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರು. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆ ಕಡೆಚೂರಿನಲ್ಲಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಡಿಪ್ಲೊಮಾ ಇನ್ ಪ್ರೊಫೆಷನಿ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗೆ ಪ್ರವೇಶ ಪಡೆಯಲು ಅವಕಾಶವಿದ್ದು SLC PUC ವಿಜ್ಞಾನ ತೇರ್ಗಡೆಯಾದ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬೇಕೆಂದು ಕಾಲೇಜಿನ ಪ್ರಾಂಶುಪಾಲ ಶಿವಕುಮಾರ್ ಟಿ ಮನವಿ ಮಾಡಿದರು. ಯಾದಗಿರಿ ಜಿಲ್ಲೆಯ ಕಡೆಚೂರಿನಲ್ಲಿ ಇರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗೆ ಪ್ರವೇಶ ಪಡೆಯಲು ಅವಕಾಶವಿದ್ದು SSLC PUC ವಿಜ್ಞಾನ ತೇರ್ಗಡೆಯಾದ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬೇಕೆಂದು ಕಾಲೇಜಿನ ಪ್ರಾಚಾರ್ಯ ಶಿವಕುಮಾರ್ ಟಿ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯಾದಗಿರಿ ಕಡೆಚೂರು ಕೇಂದ್ರದಲ್ಲಿ 3 ಡಿಪ್ಲೊಮಾ ಕೋರ್ಸ್ಗಳು ಇದ್ದು 2ಕ್ಕೆ ಪ್ರವೇಶ ಪೂರ್ಣಗೊಂಡಿದೆ. DPM ಕೋರ್ಸ್ಗೆ ಪ್ರವೇಶಕ್ಕೆ ಅವಕಾಶವಿದ್ದು ವಿದ್ಯಾರ್ಥಿಗಳು ಸದುಪಯೋಗ ಪಡೆಯಬೇಕೆಂದರು. ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು 31,500 ರೂಪಾಯಿ ಶುಲ್ಕ ಭರಿಸಬೇಕಾಗುತ್ತದೆ. ಶಿಷ್ಯ ವೇತನ ಪಾವತಿಯಾಗುವುದರಿಂದ ಶುಲ್ಕ ಹಣ ಮರಳಿ ಪಡೆಯಲು ಅವಕಾಶವಿದೆ. ತರಬೇತಿ ಪಡೆದವರಿಗೆ ಉದ್ಯೋಗ ಪಡೆಯುವ ಅವಕಾಶಗಳಿವೆ ಎಂದರು. ಇನ್ನು SSLC ಫೇಲ್ ಆದ ವಿದ್ಯಾರ್ಥಿಗಳಿಗೆ ಅಲ್ಪಾವಧಿ ಸರ್ಟಿಫಿಕೇಟ್ ಕೋರ್ಸು ಇದೆ. 1 ವರ್ಷಕ್ಕೆ 18,600 ರೂಪಾಯಿ ಶುಲ್ಕ ಭರಿಸಬೇಕು. ಪರೀಕ್ಷೆ ಇಲ್ಲದೆ ತರಬೇತಿ ನೀಡಲಾಗುತ್ತದೆ. ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಪ್ರತ್ಯೇಕ ಶುಲ್ಕ ಭರಿಸಬೇಕಾಗುತ್ತದೆ. ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬೇಕೆಂದರು. ಕಡೆಚೂರು ಕೇಂದ್ರಕ್ಕೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಮಾಡಲು ಈಶಾನ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಮನವಿ ಮಾಡಿರುವುದಾಗಿ ಹೇಳಿದರು. ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಈ 3 ಲಾಂಗ್ ಟರ್ಮ್ ಕೋರ್ಸ್ ಇದೆ. ಈ 3 ಕೋರ್ಸಲ್ಲಿ ಮೊದಲು 2 ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು ಮೆಕಾಟ್ರಾನಿಕ್ಸು ಅಡ್ಮಿಷನ್ಸ್ ಫಿಲ್ ಆಗಿದೆ. 60 ಸೀಟಿಗೆ 60 ಫಿಲ್ ಆಗಿದೆ. ಇನ್ನು ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ, ಅದರಲ್ಲಿ 60 ಸೀಟ್ಗೆ ಬರೀ ಒಂದು 20 ಸೀಟ್ ಫಿಲ್ ಆಗಿದೆ. ಇನ್ನೂ 40 ಸೀಟ್ ಖಾಲಿ ಇದೆ. ನಾವು ಇಲ್ಲಿ ರಾಯಚೂರಲ್ಲಿ ಯಾಕಪ್ಪ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಇರುವಂತೂ ರಾಯಚೂರಿಂದ ನಮಗೆ ಟೋಟಲ್ ಒಂದು 40ರಿಂದ 50 ಹುಡುಗರು ಬರ್ತಾರೆ ದಿನ, ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಆಗಿರ್ಬೋದು. ಹಾಗಾಗಿ ನಮಗೆ ಈ ರಾಯಚೂರಲ್ಲಿ ನಮ್ಮ JDDC ಸೆಂಟರ್ ಬಂದು ಲಿಂಕ್ಸ್ ರೋಡಲ್ಲಿದೆ. ಅದು ಅರೌಂಡ್ 10 ಕಿಲೋಮೀಟರ್ಸ್ ದೂರ ಇದೆ ರಾಯಚೂರಿಂದ. ಆದರೆ ನಮ್ಮ ಕಾಲೇಜ್ ಬರೀ 42 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ರಾಯಚೂರು SSLC ಪಾಸ್ ಆದ ವಿದ್ಯಾರ್ಥಿಗಳು ನಮ್ಮ ಕಡೆಚೂರು ಸೆಂಟ್ರು ಅಂದರೆ ಯಾದಗಿರಿ ಸೆಂಟ್ರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ 10ನೇ ಕ್ಲಾಸ್ ಪಾಸ್ ಆಗಿರೋರು ಇನ್ನೂ ಎಲ್ಲೂ ಜಾಯಿನ್ ಆಗದೇ ಇರೋರಿಗೆ ಒಂದು ಆಪರ್ಚುನಿಟಿ ಇದೆ. ಈ ಲಾಂಗ್ ಟರ್ಮು
ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ರಾಜೇಶ್ ಸರ್ ಸರ್ ಇದು ಲಾಸ್ಟ್ ಡೇಟ್ ಏನಿಲ್ಲ, ನಮ್ಮ ಲೆವೆಲಲ್ಲೇ ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ. ಈ ಮಂತ್ ಎಂಡ್ವರೆಗೂ ಅಥವಾ ಈವನ್ ನೆಕ್ಸ್ಟ್ ಮಂತ್ ಬಂದು ಕೂಡ ನಾವು ಮಾಡ್ಕೊಳ್ತೀವಿ. ಸೊ ಲಾಸ್ಟ್ ಡೇಟ್ ಅನ್ನೋದು ಏನಿಲ್ಲ, ಪರ್ಸೆಂಟೇಜ್ ಕಟ್ ಆಫ್ ಪರ್ಸೆಂಟೇಜ್ ಏನಿಲ್ಲ. ನೀವು ಕಟ್ಟುವಂಥ ಫೀಸ್ಗಳೆಲ್ಲ ಸ್ಕಾಲರ್ಶಿಪ್ಪಲ್ಲಿ ವಾಪಸ್ ಬರುತ್ತೆ. ಸೊ ಟೋಟಲಿ ಫ್ರೀ ಎಜುಕೇಷನ್ ಆ್ಯಕ್ಚುಲಿ. ಸರ್ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಈಗ ಹಾರ್ಟ್ ಬ್ಲಾಕ್ ಆದರೆ ಸ್ಟೆಂಟ್ಸ್ ಆಗ್ತಾರಲ್ಲ ಸರ್, ಆ ಸ್ಟೆಂಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಟೆಕ್ನಿಕ್ನ ನಾವು ಇದರಲ್ಲಿ ಆ ರಿಲೇಟೆಡ್ ಅಷ್ಟು ಪ್ರಿಸೈಸ್ ಕಾಂಪೋನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದನ್ನ ನಾವು ಕಲಿಸ್ಕೊಡ್ತೀವಿ. ಓಕೆ, ಸೊ ಈ ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ, ಹೊರಗಡೆ ಎಲ್ಲ ಅವಕಾಶಗಳಿವೆ. ಸೊ ಇದು ಟೋಟಲಿ ಫ್ರೀ. ಫಸ್ಟು ಫೀಸ್ ತೊಗೊಳ್ತೀವಿ, ಅದು ಸ್ಕಾಲರ್ಶಿಪ್ಪಲ್ಲಿ 100% ವಾಪಸ್ ಬರ್ತದೆ. ಸ್ಕಾಲರ್ಶಿಪ್ ಎಲ್ಲರಿಗೂ ಅನ್ವಯ ಆಗುತ್ತಾ ಅಥವಾ ಇನ್ನು ಕೆಟಗರಿ ವೈಸ್ ಮಾತ್ರ ಇದೆ? ಏನಿಲ್ಲ ಸರ್, ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಎಲ್ಲರಿಗೂ ಬರುತ್ತೆ ಸರ್, ಎಲ್ಲರಿಗೂ ಒಂದೇ ಫೀಸು. ಫೀಸ್ ಎಷ್ಟು ಸರ್? ವರ್ಷಕ್ಕೆ 31,500 ರೂಪಾಯಿ ಇದೆ ಸರ್. 30,000. ಹಾಂ, 31. ಫಸ್ಟು ಸೇರ್ಬೇಕಾದ್ರೆ 20, ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಟೈಪ್ ಆಫ್ ಮ್ಯಾನೇಜ್ಮೆಂಟ್ ದೇ ಕ್ಯಾನ್ ಗ್ರೋ. ಅದರ್ವೈಸ್ ಅವ್ರಿಗೇನಾದ್ರು ಎಬಿಲಿಟಿ ಬಂತು ಅಂದರೆ ಓನಾಗಿ ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನ ಸೆಟಪ್ ಮಾಡ್ಬೋದು. ಇದಕ್ಕೆ ನಮಗೆ ಇಂಟೆಕ್ ಬಂದು 40 ಸೀಟ್ಗಳು ಖಾಲಿ ಇದೆ, ಅದರಲ್ಲಿ ಒಂದು 5 ಏನೋ ಫಿಲ್ ಆಗಿದೆ, ಇನ್ನೂ 35 ಸೀಟ್ಸ್ ಖಾಲಿ ಇದೆ. ಇದು 10th ಫೇಲ್ ಅವರು. ಸೊ ನಾವು ಆರ್ಟಿಕಲ್ ಬರೀಬೇಕಾದ್ರೆ ಈ 10th ಫೇಲ್ ಆದವರು ಅನ್ನೋದನ್ನ ಒಂದು ಸ್ವಲ್ಪ ಸ್ಟ್ರೆಸ್ ಮಾಡಿ ಒಂದು ಅಟ್ರಾಕ್ಟಿವ್ ಆಗಿದೆ. ನಾಳೆ ಸಂಡೇ ಇರೋದ್ರಿಂದ ಇನ್ಸ್ಟೆಡ್ ಆಫ್ ಗಿವಿಂಗ್ ಅಡ್ವರ್ಟೈಸ್ಮೆಂಟ್ ಥರ ಬದಲು ಒಂದು ಈ ಥರ ವಿದ್ಯಾರ್ಥಿಗಳಿಗೆ ಈ ಥರ ಅವಕಾಶ ಇದೆ ಅಂತ ಒಂದು ಡೀಟೈಲ್ಡ್ ಆರ್ಟಿಕಲ್ ಬರೆದ್ರೆ ಸರ್. ಯಾವುದಿದೆ ಸರ್? ಸರ್ ಆ್ಯಕ್ಚುಲಿ ಏಜ್ ಲಿಮಿಟ್ ಇಲ್ಲ, ಬಟ್ ಏನಪ್ಪ ಅಂದರೆ ನಾನು ನೋಡ್ತೇನೆ, ಅದೇ ಪ್ರಿನ್ಸಿಪಲ್ ಆಗಿ ನೋಡ್ತೇನೆ. ಈಗ 20 ವರ್ಷದವ್ರು ಬಂತು ಅಂದರೆ ಅವರು 16 ವರ್ಷದವ್ರ ಜೊತೆ ಕಲಿಬೇಕಾಗಿ ಬರ್ತದೆ. ಆ ಮೆಂಟಾಲಿಟಿ ಅದು ಮ್ಯಾಚ್ ಆಗಲ್ಲ. ಕೆಲವ್ರಿಗೆ ಕಲಿಯೋ ಇಂಟ್ರೆಸ್ಟ್ ಇರ್ತದೆ, ಆ್ಯಟಿಟ್ಯೂಡ್ ಚೇಂಜ್ ಇರುತ್ತೆ, ಅವಾಗ ನಾವು ಅಡ್ಮಿಷನ್ ಕೊಡೋಲ್ಲ. ಇನ್ ಕೇಸ್ ಮೈಂಡ್ ಕ್ಯಾರೆಕ್ಟರ್ ಇದ್ದು ಗೊತ್ತಾಗ್ತದೆ. ನಾವು ವಿದ್ಯಾರ್ಥಿಗಳನ್ನ ನಾವು ಪ್ರತಿದಿನ ನೋಡೋದ್ರಿಂದ ಬೈ ಸೀಯಿಂಗ್ ದೇರ್ ಫೇಸ್ ಇಟ್ ಸೆಲ್ಫ್ ಐ ಕ್ಯಾನ್ ಜಡ್ಜ್. ಸೊ ಆ ಥರ ಅಂದರೆ ಬರಬೇಡಿ, ಅವ್ನ ಕೆಪಾಸಿಟಿ ಇರ್ತದೆ ಈ ಟೀಚಿಂಗ್ ಫ್ಯಾಕಲ್ಟಿ, ಟೀಚಿಂಗ್ ಇದ್ರೆ. ಸೊ ಅದ್ರ ಮೇಲೆ ನಾವು ಜಡ್ಜ್ ಮಾಡಿ. ಈ ಸಂದರ್ಭದಲ್ಲಿ ಕಾಲೇಜಿನ ನೂತನ ಪ್ರಾಚಾರ್ಯ ಮನೀಶ್, ತರಬೇತಿದಾರರಾದ ಶ್ರುತಿ ಇದ್ದರು. ಸಮಾಜವನ್ನು ವಿಭಜಿಸುವ ಕೆಲಸ ಯಥೇಚ್ಛಾಗಿ ನಡೆಯುತ್ತಿದೆ ಎಂದು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕ್ರಿಸ್ಟನ್ ಡಿ ರಚೋರಿಯಾ ಆಪಾದಿಸಿದರು. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಲು ಹೊರಟಿವೆ. ಸಮಾಜವನ್ನು ವಿಭಜಿಸುವ ಕೆಲಸ ಯಥೇಚ್ಛವಾಗಿ ನಡೆಯುತ್ತಿದೆ ಎಂದು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕ್ರಿಸ್ಟನ್ ಡಿ ರೊಜೋರಿಯೋ ಆಪಾದಿಸಿದರು. ನಗರದ ಶರಣಮಾದರ ಚೆನ್ನಯ್ಯ ಭವನ ಟೌನ್ ಹಾಲ್ನಲ್ಲಿ ಶನಿವಾರ ನಡೆದ ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ 2ನೇ ಜಿಲ್ಲಾ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಆಡಳಿತ ಚುಕ್ಕಾಣಿ ಹಿಡಿದವರು ಸಾಮ್ರಾಜ್ಯಶಾಹಿಗಳೊಂದಿಗೆ ದೇಶದ ಜಾಗತೀಕರಣ, ಉದಾರೀಕರಣ ಹಾಗೂ ಖಾಸಗೀಕರಣದ ಪರಿಣಾಮ ಕಾನೂನುಗಳು ಕಠಿಣಗೊಳ್ಳುತ್ತಿವೆ. ಅಂಬಾನಿ, ಅದಾನಿ ಅಂತವರು ಉದ್ಯಮಗಳನ್ನು ಸಾರ್ವಜನಿಕ ಕಬ್ಬಕ್ಕೆ ತೆಗೆದುಕೊಂಡು ಸಂಪತ್ತು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಘನತೆಯ ಬದುಕು ನಡೆಸಬೇಕಾದ ಕಾರ್ಮಿಕರನ್ನು ದೇಶದ ಮನಬಂದಂತೆ ಕಾನೂನುಗಳಿಗೆ ತಿದ್ದುಪಡಿ ಗುಲಾಮಗಿರಿಗೆ ತಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಡಳಿತ ಚುಕ್ಕಾಣಿ ಹಿಡಿದವರು ಸಾಮ್ರಾಜ್ಯಶಾಹಿಗಳೊಂದಿಗೆ ಶಾಮೀಲಾಗಿ ದೇಶದ ಸಂಪತ್ತನ್ನು ಲೂಟಿ ಹೊಡೆಯುತ್ತಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರ ಮೇಲೆ ಫ್ಯಾಸಿಸಂ ದಾಳಿ ನಡೆಸುತ್ತಿದೆ. ಇದಕ್ಕೆ ಸಮರ್ಥವಾಗಿ ಪ್ರತಿರೋಧ ಒಡ್ಡುವ ಮೂಲಕ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಆಶಯಗಳನ್ನು ಉಳಿಸಲು ಸಾರ್ವಜನಿಕರು ಒಗ್ಗೂಡಿ ಕೆಲಸ ಮಾಡಬೇಕೆಂದರು. ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ, ದೇಶದ ದುಡಿಯುವ ಜನರು ಕಷ್ಟದಲ್ಲಿ ಬದುಕುತ್ತಿದ್ದಾರೆ. ಮತದಾರರ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಸಂವಿಧಾನ ವಿರೋಧಿಯಾಗಿದ್ದು, ಇದು ನಾಗರಿಕ ಮತದಾನದ ಹಕ್ಕು ಕಸಿಯುತ್ತದೆ. ಪ್ರಜಾತಂತ್ರಕ್ಕೆ ಮಾರಕವಾಗಿರುವ ಈ ಪ್ರಕ್ರಿಯೆಯನ್ನು ದೇಶದ 10 ರಾಜ್ಯಗಳು ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಂಡಿರುವ ಎಸ್ಐಆರ್ ಪ್ರಕ್ರಿಯೆ ಸಾರ್ವತ್ರಿಕ ಮತದಾನ ಹಕ್ಕಿನ ಮೇಲೆ ದಾಳಿ ನಡೆಸಿದ್ದು, ಪ್ರಜಾಪ್ರಭುತ್ವದ ಬುನಾದಿಯನ್ನು ದುರ್ಬಲಗೊಳಿಸುವ ಪ್ರಯತ್ನವಾಗಿದೆ ಎಂದು ದೂರಿದರು. ಗುತ್ತಿಗೆ ಪದ್ಧತಿ ರದ್ದಾಗಲಿ, ಎಲ್ಲರ ಕಾಯಮಾತಿಗಾಗಿ ಹೋರಾಡೋಣ. ಇಂಕಿಲಾಬ್ ಜಿಂದಾಬಾದ್.
ಸಂಗತಿಗಳೇ, ಇನ್ಕಿಲಾಬ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಆತ್ಮರ ಆಶಯಕ್ಕಾಗಿ ಹೋರಾಡೋಣ, ಹೋರಾಡೋಣ ಹೋರಾಡೋಣ. ಆತ್ಮರ ಆಶಯಗಳು ಚಿರಾಯವಾಗಲಿ, ಚಿರಾಯವಾಗಲಿ ಚಿರಾಯವಾಗಲಿ. ಹುತಾತ್ಮ ಅಮರ ವೀರರಿಗೆ ಲಾಲ್ ಸಲಾಂ, ಲಾಲ್ ಸಲಾಂ ಲಾಲ್ ಸಲಾಂ. ಹುತಾತ್ಮ ಅಮರ ವೀರರಿಗೆ ಲಾಲ್ ಸಲಾಂ, ಲಾಲ್ ಸಲಾಂ ಲಾಲ್ ಸಲಾಂ. ಇನ್ಕಿಲಾಬ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಪರಿಸ್ಥಿತಿನೂ ಅರ್ಥ ಆಗುತ್ತೆ. ಮುಂಚೆ ಇದ್ದಿದ್ದೇನು, ಸ್ವಲ್ಪ ಬರ ಬಂದರೆ ಉದ್ಯೋಗ ಖಾತ್ರಿ ಇರ್ತಿತ್ತು, ಅದನ್ನ ಹಿಡ್ಕೊಂಡು ಜನ ಬಂದು ಏನಾದರೂ ಒಂದಿಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಸಂಘಟನೆಗಳಿಂದ ಪಕ್ಷಗಳಿಂದ ಒಂದು ಹೋರಾಟ ಮಾಡ್ತಿದ್ವಿ, ಉದ್ಯೋಗ ಖಾತ್ರಿಯನ್ನು ನೀವು ಸರಿಯಾಗಿ ಜಾರಿಗೆ ಮಾಡಿ, ಬರ ಇಂದ ಕುಡಿಯೋ ನೀರು ಕಷ್ಟ ಇದೆ ಅದನ್ನು ನೀವು ಮಾಡಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೇಲೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ಆದರೆ ಇವತ್ತು ಎಂಥ ಪರಿಸ್ಥಿತಿಲಿ ಇದ್ದೀವಂದ್ರೆ, ಉದ್ಯೋಗ ಖಾತ್ರಿ ಇವತ್ತು ಕಾಣೆ. ಕೇಂದ್ರ ಸರ್ಕಾರ ಅದನ್ನು ರದ್ದು ಮಾಡಿಬಿಟ್ಟು ವಿ ಗ್ರಾಮ್ಜಿ ಅಂತ ಒಂದು ಹೊಸ ಕಾನೂನು ತಂದಿದೆ. ಆ ಹೊಸ ಕಾನೂನು ಅಡಿಯಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಅಟ್ಲೀಸ್ಟ್ ಕೂಲಿ ಕಾರ್ಮಿಕರು, ಬಡ ಕಾರ್ಮಿಕರು ಯಾರು ಈ ಗೂಳೆಯಿಂದ ತಪ್ಪಿಸ್ಕೋಬೇಕು, ಅವ್ರಿಗೆ ಇವತ್ತು ಒಂದು ಉದ್ಯೋಗದ ಭದ್ರತೆ ಯಾವುದೇ ಕಾರಣಕ್ಕೆ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಈ ಒಂದು ಜಿಲ್ಲಾ ಸಮ್ಮೇಳನ ಮಾಡ್ತಾ ಇದ್ದೀವಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಕಮ್ಯುನಿಸ್ಟ್ ಪಕ್ಷವಾಗಿ ನೂರಾರು ಮಾತಾಡ್ಬೋದು, ಮಾರ್ಕ್ಸ್ ಬಗ್ಗೆ ಮಾತಾಡ್ಬೋದು, ಲೆನಿನ್ ಬಗ್ಗೆ ಮಾತಾಡ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ಮಾತಾಡ್ಬೋದು. ಆದರೆ ಕೊನೆಗಿರೋ ವಿಚಾರ ಏನಂದ್ರೆ, ನಾವು ಒಂದು ಪಕ್ಷವಾಗಿ ನಮ್ಮ ಸುತ್ತಮುತ್ತಲು ಯಾರು ಶೋಷಣೆಗೆ ಒಳಗಾಗ್ತಿದ್ದಾರೆ, ಯಾರು ನೋವು ಒಳಗಾಗ್ತಿದ್ದಾರೆ, ಅವ್ರಿಗೆ ನಾವು ಯಾವ ರೀತಿಯಲ್ಲಿ ಅವರ ಹಕ್ಕು ಅಧಿಕಾರಗಳನ್ನು ಕಾಪಾಡೋ ನಿಟ್ಟಿನಲ್ಲಿ ನಾವು ಏನ್ ಕೆಲಸ ಮಾಡೋಕ್ಕಾಗುತ್ತೆ, ಅದು ಒಂದು ಕಮ್ಯುನಿಸ್ಟ್ ಪಕ್ಷದ ಮುಖ್ಯವಾದ ವಿಚಾರ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಬರ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ದುಡಿಯೋ ವರ್ಗದ ಮೇಲೆ ಒಂದು ದಾಳಿ ನಡೆಸ್ತಾ ಇದ್ದಾರೆ, ಇದನ್ನು ನಾವು ಎದುರಿಸುವ ಒಂದು ಪರಿಸ್ಥಿತಿ ಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ನಾವು ಬಾಳ್ತಾ ಇದ್ದೀವಿ. ಒಂದು ಕಮ್ಯುನಿಸ್ಟ್ ಪಕ್ಷವಾಗಿ ನಾವು ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಾದ ಒಂದು ಫ್ಯಾಸಿಸಮ್ ಅಥವಾ ಕೋಮುವಾದಿ ಶಕ್ತಿಗಳು ಅವ್ರನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಪಕ್ಕಾಗಲ್ಲ. ಅದಕ್ಕೆ ನಾವು ಹೇಳೋದು, ಸೈದ್ಧಾಂತಿಕವಾಗಿ ಮತ್ತೆ ರಾಜಕೀಯವಾಗಿ ನಾವು ಬಿಜೆಪಿ ಮತ್ತೆ RSS ಸಂಘ ಪರಿವಾರದ ಕಟ್ಟುನಿಟ್ಟುವಾಗಿ ನಾವು ವಿರೋಧಿಗಳು. ಯಾವುದೇ ಕಾರಣಕ್ಕೆ ಈ ದೇಶದಲ್ಲಿ ಅವ್ರನ್ನ ಇಲ್ಲಿ ನಾವು ಬೆಳೆಯಕ್ಕೆ ಬಿಡಲ್ಲ. ಇವತ್ತು ಅವ್ರ ಕೈಯಲ್ಲಿ ರಾಜಕೀಯ ಶಕ್ತಿ ಬಂದಿದೆ, ಆದ್ರೆ ಅದನ್ನ ಅವ್ರ ಕೈಯಿಂದ ಕಿತ್ಕೊಳ್ಳಕ್ಕೆ ದೇಶವ್ಯಾಪಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದೀವಿ, ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಅದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಂತೂ ಇಲ್ಲ, ಇರೋದು ಕಾಂಗ್ರೆಸ್ ಸರ್ಕಾರ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರನೂ ಯಾವುದೇ ಕಾರಣಕ್ಕೆ ಜನವಿರೋಧಿ ಏನಾದ್ರೂ ಒಂದು ಚಟುವಟಿಕೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಪಕ್ಷದ ಪ್ರತಿನಿಧಿಗಳು ಹಾಗೂ ಆಹ್ವಾನಿತ ಅತಿಥಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದರು. ಸಮ್ಮೇಳನದಲ್ಲಿ ಪ್ರಸ್ತುತ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಜಿಲ್ಲೆಯ ಜನರು ಎದುರಿಸುತ್ತಿರುವ ಕೃಷಿ, ನೀರಾವರಿ, ಕಾರ್ಮಿಕ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಮಹಿಳೆಯರ ಸುರಕ್ಷತೆ, ದಲಿತ, ಹಿಂದುಳಿದ ವರ್ಗಗಳ ಹಕ್ಕುಗಳು ಹಾಗೂ ಸಾರ್ವಜನಿಕ ಸೇವೆಗಳ ಬಲವರ್ಧನೆಗೆ ಸಂಬಂಧಿಸಿದ ಹಲವು ವಿಷಯಗಳ ಬಗ್ಗೆ ಚರ್ಚಿಸಿ ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಂಡಿಸಿದ ರಾಜಕೀಯ ಸಂಘಟನಾ ವರದಿಯ ಕುರಿತು ಪ್ರತಿನಿಧಿಗಳು ಚರ್ಚಿಸಿ ಪಕ್ಷವನ್ನು ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಇನ್ನಷ್ಟು ಬಲಪಡಿಸುವುದು, ಹೊಸ ಸದಸ್ಯರನ್ನು ನೇಮಿಸುವುದು, ಕಾರ್ಯಕರ್ತರಿಗೆ ರಾಜಕೀಯ ಶಿಕ್ಷಣ ನೀಡುವುದು ಹಾಗೂ ಜನರ ಸಮಸ್ಯೆಗಳ ಕುರಿತು ನಿರಂತರ ಹೋರಾಟಗಳನ್ನು ರೂಪಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಸಮ್ಮೇಳನದಲ್ಲಿ ಕಾರ್ಮಿಕರು, ರೈತರು, ಕೃಷಿ ಕಾರ್ಮಿಕರು, ಮಹಿಳೆಯರು, ಯುವಜನರು ಮತ್ತು ಅಸಂಘಟಿತ ವಲಯದ ದುಡಿಯುವ ಜನರು ಹಕ್ಕುಗಳಿಗಾಗಿ ಸಂಘಟಿತ ಜನಾಂದೋಲನಗಳನ್ನು ಬಲಪಡಿಸುವ ಅಗತ್ಯವನ್ನು ಒತ್ತಿ ಹೇಳಲಾಯಿತು. ಜೊತೆಗೆ ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳನ್ನು ಕಾಪಾಡಲು ವ್ಯಾಪಕ ಜನೈಕ್ಯತೆ ನಿರ್ಮಿಸುವ ಕರೆ ನೀಡಲಾಯಿತು. ಸಮ್ಮೇಳನದಲ್ಲಿ 16ನೇ ಜನರ ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಿದ್ದು ನಾಗರಾಜ್ ಪೂಜಾರ್ 2ನೇ ಬಾರಿಗೆ ಪುನಃ ಆಯ್ಕೆಯಾಗಿದ್ದಾರೆ. ಮುಂದಿನ ಅವಧಿಯ ಕಾರ್ಯಯೋಜನೆಗಳನ್ನು ಅನುಮೋದಿಸಲಾಯಿತು. ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಜನಸಂಪರ್ಕ ಅಭಿಯಾನ, ಸದಸ್ಯತ್ವ ವಿಸ್ತರಣೆ ಮತ್ತು ಜನರ ಸಮಸ್ಯೆಗಳ ಕುರಿತು ಹೋರಾಟಗಳನ್ನು ತೀವ್ರಗೊಳಿಸುವ ನಿರ್ಧಾರ ಕೈಗೊಳ್ಳಲಾಯಿತು. ಸಮ್ಮೇಳನವು ಕೊನೆಯಲ್ಲಿ ದುಡಿಯುವ ಜನರ ಐಕ್ಯತೆಯನ್ನು ಬಲಪಡಿಸುವ ಹಾಗೂ ಜಿಲ್ಲೆಯಾದ್ಯಂತ ಜನಪರ ಹೋರಾಟಗಳನ್ನು ಇನ್ನಷ್ಟು ವಿಸ್ತರಿಸುವ ಸಂಕಲ್ಪದೊಂದಿಗೆ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಅಜೀಜ್ ಜಾಗೀರ್ದಾರ್, ರಾಯಚೂರು ತಾಲೂಕು ಕಾರ್ಯದರ್ಶಿ ಬಸವರಾಜ್ ಬೆಳಕುರ್ಗಿ, ಸಿಂಧನೂರು ತಾಲೂಕು ಕಾರ್ಯದರ್ಶಿ ವೀರೇಶ್ ಲಿಂಗಸೂಗೂರು, RH ಕಲ್ಮಂಗಿ, ಈರಮ್ಮ, ಮಹಾಕಾಳಮ್ಮ, ರೇಣುಕಾ, ಜಿಲಾನಿ ಯರಿಗೇರ, ರಾಜಾ ಸಾಬ್, ಭೀಮಯ್ಯ, ನಿಸಾರ್ ಅಹಮದ್, ಜಗದೀಶ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 13ರಂದು ಗಬ್ಬೂರು ಬೂದಿ ಬಸವೇಶ್ವರ ಮಠದಲ್ಲಿ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ ರಚಿಸಿದ
ಶಿವಯೋಗಿ ಬೂದಿ ಬಸವೇಶ್ವರ ಸುಕ್ಷೇತ್ರ ಗಬ್ಬೂರು ಕೃತಿ ಲೋಕಾರ್ಪಣೆ. ಬೆಳವಡಿ ವಡ್ಡರ ಯಲ್ಲಣ್ಣ ಚರಿತ್ರೆ ಪುಸ್ತಕ ಗ್ರಂಥಾಲಯ ದೇಣಿಗೆ ಈರಣ. ದೇದುರ್ಗ ತಾಲೂಕಿನ ಹಿರೇಬೂದೂರು ಗ್ರಾಮದಲ್ಲಿ ಕೊಲೆ ಘಟನೆ. 13ರಂದು ದೇದುರ್ಗ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ನರಸಣ್ಣ ನಾಯಕ್. ಯಾದಗಿರಿ ಜಿಟಿಆರ್ಟಿ ಕೇಂದ್ರದಲ್ಲಿ ಡಿಪ್ಲೊಮಾ ಕೋರ್ಸ್ ಪ್ರವೇಶಕ್ಕೆ ಅವಕಾಶ. ಶಿವಕುಮಾರ್. ಮತ್ತು ಸಿಪಿಐಎಂಎಲ್ ಲಿಬರೇಷನ್ ಜಿಲ್ಲಾ ಸಮ್ಮೇಳನ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva waterproofing civil works, nanotechnology Zycosil breathing waterproofing heat and resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.